ಹೇ ಡಿವೈನ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲೇವರ್ಫುಲ್ ಯೂನಿವರ್ಸ್. ನಾನು ನಿಮ್ಮ ಲಂಕೇಶ್. ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ ನಿಮಗೆಲ್ಲ ನನ್ನ ಸರ್ವಿಸ್ ಬಗ್ಗೆ ಗೊತ್ತಿರುತ್ತೆ. ಸೊ ನಾನು ಕನ್ನಡ ಹಾಗೂ ಇಂಗ್ಲೀಷ್ ಅಲ್ಲಿ ಟ್ಯಾರೋ ರೀಡಿಂಗ್ ಮಾಡ್ತೀನಿ. ಸೊ ನನ್ನ ಚಾನಲಲ್ಲಿ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಪ್ಲೇಲಿಸ್ಟ್ ಇದೆ. ಸೊ ನೀವು ಎರಡೂ ಪ್ಲೇಲಿಸ್ಟ್ಗೆ ಹೋಗಿ ನಿಮ್ಗೆ ಯಾವ ವಿಡಿಯೋ ಬೇಕು, ನಿಮ್ಗೆ ಯಾವುದ್ರಲ್ಲಿ ಮೆಸೇಜ್ ಇದೆ ಅನಿಸುತ್ತೆ ಅದನ್ನು ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ದ ಥಿಂಗ್ ಏನಪ್ಪ ಅಂತಂದರೆ ಥಂಬ್ನೈಲ್ ಟಾಪಿಕ್ ಎರಡೂ ಸೇಮ್ ಇದ್ದರೆ ಮಾತ್ರ ಎರಡರಲ್ಲೂ ಒಂದೇ ಮೆಸೇಜ್ ಇರುತ್ತೆ, ಲ್ಯಾಂಗ್ವೇಜ್ ಚೇಂಜ್ ಇರುತ್ತೆ. ಸಪೋಸ್ ಟೈಟಲ್ ಸೇಮ್ ಇದ್ದು ಥಂಬ್ನೈಲ್ ಡಿಫ್ರೆಂಟ್ ಇದ್ರೂ ಎರಡರೂ ಡಿಫ್ರೆಂಟ್ ಮೆಸೇಜ್ ಇರುತ್ತೆ. ನಿಮ್ಗೆ ಯಾವ ವಿಡಿಯೋ ತುಂಬ ನೋಡಬೇಕು ಅನಿಸುತ್ತೆ ಅದನ್ನು ಹೋಗಿ ನೋಡಿ. ನನ್ನ ಚಾನಲ್ಲಿ ಪ್ಲೇಲಿಸ್ಟ್ ಕೂಡ ಡಿಫ್ರೆಂಟಾಗಿ ನಾನು ಕ್ರಿಯೇಟ್ ಮಾಡಿದ್ದೀನಿ ಇಂಗ್ಲೀಷ್ ಆ್ಯಂಡ್ ಕನ್ನಡಗೆ. ಆ್ಯಂಡ್ ನಾನು ರೇಕಿ ಹೀಲರ್ ಕೂಡ ಡಿಫ್ರೆಂಟ್ ಮೊಡಾಲಿಟೀಸ್ ಯೂಸ್ ಮಾಡಿ ಹೀಲ್ ಮಾಡ್ತೀನಿ. ಸೊ ಹೀಲಿಂಗ್ ಅಂತಂದರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ, ಸೊ ನಮ್ಮ ಲೈಫಲ್ಲಿ ಕೆಲವೊಂದಷ್ಟನ್ನು ನಾವು ತುಂಬ ಕ್ಯಾರಿ ಮಾಡಿರ್ತೀವಿ. ನಾವು ಅದರಿಂದ ಯಾವುದೇ ಸಿಚುವೇಶನ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ನಮ್ಮ ಲೈಫಲ್ಲಿ ಕೆಲವೊಂದು ಟ್ರಾಮಾದಿಂದ ನಾವು ಹೀಲ್ ಆಗಿಲ್ಲ ಅಂತಂದರೆ ಅದು ಹೀಲ್ ಆಗೋವರೆಗೂ ಒಂದು ಒಳ್ಳೆಯದು ಬರೋದಿಲ್ಲ. ಯಾಕೆ ಅಂತಂದರೆ ನಾವು ಅದನ್ನು ಒಂಥರ ನಮ್ಮ ಲೈಫಲ್ಲಿ ಏನಾಗಿರುತ್ತೆ ಅಂದರೆ ಬ್ಲೆಸ್ಸಿಂಗ್ಸ್ನ ತಡೀತಾ ಇರುತ್ತೆ. ಸೊ ನಿಮ್ಗೆ ಏನಾದರೂ ಪರ್ಸ್ನಲಿ ಹೀಲಿಂಗ್ ಬೇಕು ಅಥವಾ ಟ್ಯಾರೋ ರೀಡಿಂಗ್ ಬುಕ್ ಮಾಡಬೇಕು, ನಿಮ್ಮ ಲೈಫ್ ಬಗ್ಗೆ ನೀವು ಇನ್ನೂ ತಿಳ್ಕೊಳ್ಬೇಕು, ನಿಮ್ಮ ಸೋಲ್ ಪರ್ಪಸ್ ಏನು ಅಥವಾ ನಿಮ್ಮ ಲವ್, ಕರಿಯರ್, ಪರ್ಸ್ನಲ್ ರೀಡಿಂಗ್ ಬಗ್ಗೆ ನಿಮ್ಗೇನಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ. ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದಿಷ್ಟು ವಿಡಿಯೋ ಇಂಟ್ರಡಕ್ಷನ್. ಸೊ ವಿತಿನ್ ಟಾಪಿಕ್ ಏನಪ್ಪ ಅಂತಂದರೆ, ನೆಕ್ಸ್ಟ್ 3 ಮಂತ್ಸಲ್ಲಿ ನಿಮ್ಗೆ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದೆ ಯೂನಿವರ್ಸ್ ಕಡೆಯಿಂದ ಆಗಿರ್ಬೋದು ಅಥವಾ ನೀವು ನಂಬೋ ದೇವರಿಂದ ಆಗಿರ್ಬೋದು, ಏನೆಲ್ಲ ಬ್ಲೆಸ್ಸಿಂಗ್ಸ್ ನಿಮ್ಮ ಕಡೆ ಬರ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಐ ಥಿಂಕ್ 3 ಕಾರ್ಡ್ ಆದಾಗ ಅದೇ ಶಫಲ್ ಆಗಿ ಬಿದ್ದಿದೆ. ಸೊ ಬಾಟಮ್ ಆಫ್ ದ ಕಾರ್ಡ್ ಪೇಜ್ ಆಫ್ ವಾಂಡ್ಸ್ ಇದೆ, ಅದನ್ನು ಫಸ್ಟ್ ತಗೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಬಂದಿದೆ, ನಾನು ಇನ್ನೊಂದು ಕಾರ್ಡ್ ಶಫಲ್ ಮಾಡ್ತೀನಿ. ಓಕೆ, ಪೇಜ್ ಆಫ್ ವಾಂಡ್ಸ್, 8 ಆಫ್ ಸ್ವಾರ್ಡ್ಸ್, 7 ಆಫ್ ಕಪ್ಸ್, 3 ಆಫ್ ಕಪ್ಸ್, ದ ಹರ್ಮಿಟ್. ಸೊ ಕ್ಲಾರಿಟಿಗೋಸ್ಕರ ನಾನು ಕೆಲವೊಂದು ಒರೇಕಲ್ ಕಾರ್ಡ್ ಕೂಡ ಶಫಲ್ ಮಾಡಿದ್ದೀನಿ. ಗಾಸ್ ಆ್ಯಕ್ಚುಲಿ ಈ ವಿಡಿಯೋ ನಾನು ರೆಕಾರ್ಡ್ ಮಾಡಬೇಕಾದ್ರೆ ಫಸ್ಟ್ ಒಂದು 3 ಮಿನಿಟ್ಸ್ ಮಾತ್ರ ರೆಕಾರ್ಡ್ ಮಾಡಿದ್ದೆ. ಆಮೇಲೆ ರೆಕಾರ್ಡಿಂಗ್ ಸ್ಟಾಪ್ ಆಗಿದೆ. ಅದು ನೋಡ್ದೇ ನಾನು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಕಂಟಿನ್ಯೂಸ್ ಮೆಸೇಜ್ ಕೊಟ್ಟಿದ್ದೀನಿ. ದೆನ್ ನನಗೆ ರಿಯಲೈಸ್ ಆಯಿತು, ಓಕೆ ನಾನು ರೆಕಾರ್ಡೇ ಮಾಡಿಲ್ಲ, ವಿಡಿಯೋ ಮಿಸ್ ಆಗಿದೆ ಅಂತ. ಸೊ ನನಗೇನು ಅನ್ನಿಸ್ತಿದೆ, ನೀವು ಈಗಿರುವಂಥ ಸಿಚುವೇಷನಲ್ಲಿ ನಿಮ್ಗೆ ಈ ಥರ ಫೀಲ್ ಆಗ್ತಿದೆ ಅಥವಾ ಖಂಡಿತ ನಿಮ್ಮ ಜೀವನದಲ್ಲಿ ಈ ಥರ ನಡೀತಿದೆ, ನಿಮ್ಮ ಸುತ್ತಮುತ್ತ ಏನು ಆಗ್ತಿದೆ ಸಿಚುವೇಶನ್ ನಿಮ್ಗೆ ಗೊತ್ತಾಗ್ತಿಲ್ಲ. ಸೊ ಇದು ಫಸ್ಟ್ ಕಾರ್ಡೇ ಹೇಳ್ದಂಗೆ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲೋ ಒಂದು ನಿಮ್ಮನ್ನ ಗುಹೆ ಒಳಗಡೆನೆ ಎಲ್ಲೋ ಒಂದು ಡೇಂಜರ್ ಪ್ಲೇಸ್ಗೆ ತಳ್ಳಿರೋ ಥರ ಫೀಲ್ ಆಗ್ತಿದೆ. ಸೊ ನಿಮ್ಮ ಲೈಫಲ್ಲಿ ಏನೇ ನಡೀತಿರಲಿ ಅಂದರೆ ಒಂದು ಸುತ್ತಮುತ್ತ ನಿಮ್ಗೆ ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ ನಿಮಗೆ. ಅದನ್ನು ಆ್ಯಕ್ಟಿವ್ ಆಗಿ ನೀವು ಒಂದು ರೆಕಗ್ನೈಸ್ ಮಾಡೋದಕ್ಕೆ ಖಂಡಿತ ಆಗ್ತಿಲ್ಲ. ಐ ಥಿಂಕ್ ನೀವೇನಾದರೂ ಒಂದು ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿದ್ದರೆ ಅಥವಾ ನೀವು ಈ ಒಂದು ಸಿಂಗಲ್ ಆಗಿ ಜಾಬ್ಲೆಸ್ ಆಗಿದ್ರೂ ಕೂಡ ನಿಮ್ಗೆ ಬರೋ ಆಪರ್ಚುನಿಟಿ ಸೀಕ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ನಿಮಗೆ. ಯಾರಾದ್ರೂ ಹೆಂಗೆ ಹೋಗಿ ಅಪ್ರೋಚ್ ಮಾಡಬೇಕು ಅಥವಾ ಅದನ್ನು ಹೆಂಗೆ ನೀವು ಪಡ್ಕೊಳ್ಬೇಕು, ಯಾವ ಟೈಮಲ್ಲಿ ಯಾವ ಆ್ಯಕ್ಷನ್ ತಗೊಳ್ಬೇಕು ನಿಮ್ಗೆ ಖಂಡಿತ ಗೊತ್ತಾಗ್ತಿಲ್ಲ. ನಂಗೆ ಫಸ್ಟ್ ಕಡೆ ಅದು ತುಂಬ ಫೀಲ್ ಆಗ್ತಿದೆ. ಆ್ಯಂಡ್ ಮೋರ್ ಓವರ್ ಏನಿಸ್ತಿದೆ, ನಿಮಗೆ ಸಪೋಸ್ ಯಾರಾದರೂ ರಿಲೇಷನ್ಶಿಪ್ಪಲ್ಲಿದ್ದರೆ ಅಥವಾ
ಒಂದು ಮದುವೆ ಆಗಿದ್ರೆ ಸೊ ನಿಮಗೆ ತುಂಬ ನಿಮ್ಮ ಹಿಂದೆ ಮುಂದೆ ಮೋಸ ನಡೀತಿದೆ, ಬಟ್ ನಿಮ್ಗೆ ಗೊತ್ತಾಗ್ತಿಲ್ಲ ಅದು ಏನಾಗ್ತಿದೆ ಸುತ್ತಮುತ್ತ, ಯಾವ ರೀತಿ ನೀವು ಆ್ಯಕ್ಷನ್ ತಗೊಳ್ಬೇಕು, ಅದನ್ನು ಐಡೆಂಟಿಫೈ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ನೆಕ್ಸ್ಟ್ 3 ಮಂತ್ಸಲ್ಲಿ, ಸೊ ಗೈಸ್ ಇದು ಜನರಲ್ ರೀಡಿಂಗ್, ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ತಗೊಳ್ಳಿ, ಇಲ್ಲ ದಯವಿಟ್ಟು ಸ್ಕಿಪ್ ಮಾಡಿ. ಸಪೋಸ್ ನಿಮ್ಗೆ ಏನೋ ಒಂದು ಸತ್ಯ ಗೊತ್ತಾಗ್ತಿದೆ, ಒಂದು ಇಲ್ಲ ಈ ಜಾಬ್ ನಂಗೆ ಸೂಟ್ ಆಗ್ತಿಲ್ಲ, ಇಷ್ಟು ದಿನ ನಾನು ವರ್ಕ್ ಮಾಡೋನು ವೇಸ್ಟ್, ಯಾಕೆಂದರೆ ನನಗೆ ಗ್ರೋತ್ ಇಲ್ಲ ಅಂತ ನಿಮಗೆ ಅದು ರೆಕಗ್ನೈಸ್ ಆಗ್ತಿದೆ. ಇಷ್ಟು ದಿನ ನಿಮಗೆ ಯಾವುದೋ ಒಂದು ಗೋ ವಿತ್ ಫ್ಲೋ, ನನಗೇನೋ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಇಂಕ್ರಿಮೆಂಟ್ ಸಿಗುತ್ತೆ ಅಂತ ಒಂದು ವೇಲಿ ಹೋಗ್ತಿದ್ರಿ, ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಒಂದು ಮ್ಯಾರೇಜ್ವರೆಗೂ ತಲುಪ್ಬೋದು, ಇವ್ರು ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ರಿ. ಸಪೋಸ್ ನೀವು ಆಲ್ರೆಡಿ ಮ್ಯಾರಿಡ್ ಆಗಿದ್ರೆ ಅವ್ರು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ರಿ. ಸೊ ಸಿಚುವೇಶನ್ ಡಿಫ್ರೆಂಟ್ ಇದೆ, ಬಟ್ ಒಬ್ಬೊಬ್ಬರ ಸಿಚುವೇಶನ್ ಒಂಥರ ಇದೆ. ನಾನು ತುಂಬ ಸೋರ್ಸ್ಗೆ ರೀಡಿಂಗ್ ಮಾಡಿರೋದ್ರಿಂದ ಒಬ್ಬೊಬ್ರಿಗೆ ಒಂಥರ ಅನ್ವಯ ಆಗ್ಬೋದು. ಅನ್ವಯ ಆಗೋದನ್ನ ಮಾತ್ರ ತಗೊಳ್ಳಿ, ಬೇರೆ ಅದನ್ನ ಬಿಟ್ಬಿಡಿ. ಬಟ್ ಕಂಪ್ಲೀಟ್ ವಿಡಿಯೋ ನೀವು ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಿದ್ದೀನಿ ಅಂತ. ಸೊ ನಿಮ್ಮ ಸಿಚುವೇಶನ್ ಏನೇ ಇರಲಿ, ನಿಮಗೆ ಸತ್ಯ ಗೊತ್ತಾಗ್ತಿದೆ, ಆ ಸತ್ಯ ಗೊತ್ತಾಗ್ತಾ ಇರೋದ್ರಿಂದ ನೀವು ಆ್ಯಕ್ಷನ್ ತಗೊಳ್ತೀರ. ಸಪೋಸ್ ರಿಲೇಷನ್ಶಿಪ್ಪಲ್ಲಿದ್ದರೆ ನೀವೇ ಓಪನ್ ಅಪ್ ಆಗಿ ಹೇಳ್ತೀರ, ಇಲ್ಲ ಆಗ್ತಿಲ್ಲ, ಸೊ ಇದನ್ನ ಇಲ್ಲೇ ಬ್ರೋಕ್ ಮಾಡೋಣ. ಆ್ಯಂಡ್ ನೀವೇನಾದರೂ ಒಂದು ಮದುವೆಲಿದ್ದರೆ ಐ ಥಿಂಕ್ ನಿಮಗೆ ಒಂದು ಸೆನ್ಸ್ ಆಗ್ತಿದ್ರೆ ಇದು ನನಗೆ ವರ್ಕೌಟ್ ಆಗ್ತಿಲ್ಲ ಅಂತ, ನೀವು ಮೇ ಬಿ ಅದನ್ನು ಐಡೆಂಟಿಫೈ ಮಾಡಿ, ಇಲ್ಲ ಡಿವೋರ್ಸ್ ಕೇಸ್ಗೆ ಅಪ್ಲೈ ಮಾಡಿ ಅದರಿಂದ ಬಿಡುಗಡೆ ಪಡೆಯೋ ಚಾನ್ಸಸ್ ತುಂಬ ಇದೆ. ಡೋಂಟ್ ಟೇಕ್ ಇಟ್ ಇನ್ ನೆಗೆಟಿವ್ ವೇ. ಸೊ ನೀವೇನಾದರೂ ಜಾಬಲ್ಲಿದ್ದರೆ ಜಾಬ್ ರಿಸೈನ್ ಮಾಡ್ತೀರಾ, ಅಟ್ಲೀಸ್ಟ್ ನಿಮ್ಗೆ ರಿಸೈನ್ ಮಾಡಿಲ್ಲ ಅಂತಂದ್ರೂ ಜಾಬ್ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಯಾವ ರೀತಿ ಹೆಂಗೆ ಅಂದರೆ, ನೀವು ಐ ಥಿಂಕ್ ಎಷ್ಟೊಂದು ಜನ ಇಲ್ಲಿ ನೋಡ್ತಾ ಇರೋರು ಮೇ ಬಿ ನಿಮ್ಗೆ ಜಾಬ್ ಹುಡುಕ್ಬೇಕಂತ ಅನ್ಸಿದ್ರು ಒಂದು ರೆಸ್ಯೂಮ್ ನೀಟಾಗಿ ರೆಡಿ ಮಾಡಿರಲ್ಲ, ಅಥವಾ ರೆಫರಲ್ನ ಹೆಂಗೆ ಹುಡುಕ್ಬೇಕು ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ನೀವು ಆ್ಯಕ್ಟಿವಾಗಿ ಸ್ಟಾರ್ಟ್ ಮಾಡ್ತೀರಾ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಇವಾಗ ಯಾವುದೇ ಒಂದು ನಮ್ಮ ಲೈಫಲ್ಲಿ ಒಳ್ಳೇದಾಗಬೇಕಂದ್ರೆ ಜೀವನದಲ್ಲಿ ಇರೋ ಕೆಟ್ಟದ್ದು ಖಂಡಿತ ಬಿಟ್ಟೋದ್ರೆ ನಮ್ಗೆ ಒಳ್ಳೇದಾಗೋದು. ಸೊ ನೀವು ಇರುವಂಥ ರಿಲೇಷನ್ಶಿಪ್ ಖಂಡಿತ ನಿಮ್ಗೆ ವರ್ಕೌಟ್ ಆಗ್ತಿಲ್ಲ, 100% ಶ್ಯೂರ್. ನೀವು ಆಫ್ಟರ್ 3 ಮಂತ್ಸ್ ವಿಡಿಯೋ ಬಂದು ಮತ್ತೆ ರಿವಿಸಿಟ್ ಮಾಡಿ. ನಿಮ್ಮ ಲೈಫಲ್ಲಿ ಯಾರೇ ರಿಲೇಷನ್ಶಿಪ್ ಇರಲಿ, ಇದು ಮೇ ಬಿ ಎಲ್ಲರಿಗೂ ಅನ್ವಯಿಸಲ್ಲ, ಗೊತ್ತಾಗುತ್ತೆ. ಈಗ ಸ್ಟಾರ್ಟಿಂಗ್ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಿಮ್ಮ ಲೈಫಲ್ಲಿ ಏನಾದರೂ ಆಗ್ತಿದ್ರೆ ಮಾತ್ರ ಇದು ನಿಮ್ಗೆ ಅನ್ವಯಿಸುತ್ತೆ. ಸ್ವಲ್ಪ ನೀವು ಸಫರ್ ಪಡ್ತಿದ್ರೆ ರಿಲೇಷನ್ಶಿಪ್ಪಲ್ಲಿ, ಏನಾದರೂ ಪೇಯ್ನ್ಫುಲ್ಲು, ಅಥವಾ ನೈಟೆಲ್ಲ ನಿದ್ದೆ ಇಲ್ಲ, ಬರೀ ಜಗಳಗಳಾಗ್ತಿದ್ರೆ, ಅಥವಾ ಮ್ಯಾರಿಡ್ ಆಗಿದ್ರೆ ನಿಮ್ಮಲ್ಲೂ ಗಂಡ ಹೆಂಡ್ತಿನಲ್ಲಿ ಹೊಂದಾಣಿಕೆ ಇಲ್ಲ ಅಂತಂದರೆ ನಿಮ್ಮ ಹಿಂದೆ ಏನೋ ನಡೀತಿದೆ ಅಂತ, ರೈಟ್? ಅದನ್ನು ನಿಮ್ಗೆ ಸತ್ಯ ಗೊತ್ತಾಗುತ್ತೆ. ಅವಾಗ ನೀವೇನೇ ಆ್ಯಕ್ಷನ್ ತಗೊಂಡು ಅದರಿಂದ ಬಿಡುಗಡೆ ಪಡ್ಕೊಳ್ತೀರ. ಯಾಕೆ ಅಂತಂದರೆ ನಿಮ್ಗೆ ಅದರಿಂದ ನೆಮ್ಮದಿ ಸಿಗ್ತಿಲ್ಲ ಅಂತಂದರೆ ನನಗೆ ಏನೂ ಯೂಸ್ ಇಲ್ಲ. ನಿಮಗೆ ನಿಮ್ಮ ಸೆಲ್ಫ್ ವರ್ತ್, ಸೆಲ್ಫ್ ಲವ್ ಗೊತ್ತಾಗಿ ಅದರಿಂದ ಖಂಡಿತ ಹೊರಗಡೆ ಬರ್ತೀರ. ಸೊ ಸಪೋಸ್ ನೀವೇನಾದರೂ ಸಿಂಗಲ್ಸ್ ಇದ್ದರೆ, ಇದೆಲ್ಲ ನಿಮ್ಗೆ ಅನ್ವಯಿಸಲ್ಲ ಅಂತಂದರೆ, ಒಂದು ಜಾಬ್ ಮಾಡ್ತಿದ್ರೆ ಅಥವಾ ಜಾಬ್ ಇನ್ನೂ ಹುಡುಕ್ತಿದ್ರೆ, ನಿಮಗೆ ಒಂದು ರೆಸ್ಯೂಮ್ ಹೆಂಗೆ ಬಿಲ್ಡ್ ಮಾಡಬೇಕು, ಯಾರನ್ನ ಹೋಗಿ ಅಪ್ರೋಚ್ ಮಾಡಿದ್ರೆ ಯಾವ ರೀತಿ ನಿಮ್ಗೆ ಜಾಬ್ ಸಿಗುತ್ತೆ, ಅಥವಾ ಯಾವ ಸೋರ್ಸ್ನ ನೀವು ಹಿಡಿದ್ರೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಮಾರ್ಗ ಸಿಗುತ್ತೆ ಅಂತೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಬರ್ಡ್ ಕಾರ್ಡ್ ಬಂದಿದೆ. ಲೈಕ್ ಒಂದು ಪಕ್ಷಿ ಒಂದು ಗೂಡು ಕಟ್ಟೋಕ್ಕಿಂತ ಮುಂಚೆ ಆ ಕಡ್ಡಿ ಆಗಿರ್ಬೋದು, ಆ ಗರಿಗಳನ್ನಾಗಿರ್ಬೋದು ಎಲ್ಲೆಲ್ಲೋ ಹಾರಿ ಸೂಕ್ತವಾದದ್ದು ಮಾತ್ರ ಆಯ್ಕೆ ಮಾಡಿ ಒಂದು ಪರ್ಫೆಕ್ಟ್ ಪ್ಲೇಸಲ್ಲೇ ಅದು ಗೂಡು ಕಟ್ಟೋದು. ಐ ಥಿಂಕ್ ದೇವರು ಈ ಥರ ನಿಮ್ಗೆ ವರ್ಕ್ ಮಾಡ್ತಿದೆ, ನಿಮ್ಮ ಮೂಲಕನೇ ವರ್ಕ್ ಮಾಡಿಸ್ತಿದೆ, ಬೇರೆಯವ್ರನ್ನ ಇಂಟರ್ವ್ಯೂನ್ ಮಾಡ್ತಿಲ್ಲ. ಯಾಕೆಂದರೆ ಗೊತ್ತು ದೇವ್ರಿಗೆ, ಬೇರೆಯವ್ರು ಬಂದು ನಿಮ್ಗೆ ಅಷ್ಟೊಂದು ಒಳ್ಳೇದು ಮಾಡೋದಿಲ್ಲ ನಿಮ್ಮ ಲೈಫಲ್ಲಿ ಇರೋರು ಯಾರೂ. ನೀವೇ ನಿಮ್ಮ ಸ್ಟ್ಯಾಂಡ್ ತಗೊಳ್ಬೇಕು, ನೀವೇ ನಿಮ್ಗೆ ದೇವ್ರು ಇವಾಗ. ಸೊ ದೇವರು ನಿಮ್ಮಲ್ಲಿ ಆ ಎನರ್ಜಿನ ತುಂಬ್ತಾ ಇದ್ದಾನೆ. ಲೈಕ್ ನೀವೊಂದು ಆ್ಯಕ್ಷನ್ ಓರಿಯೆಂಟೆಡ್ ಆಗ್ತೀರಾ ಇನ್ 3 ಮಂತ್ಸಲ್ಲಿ. ಕೆಲವೊಂದು ಸತ್ಯಗಳು ಗೊತ್ತಾಗುತ್ತೆ, ನಿಮ್ಮ ಜಾಬ್ದಾಗಿರಲಿ, ರಿಲೇಷನ್ಶಿಪ್ ಆಗಿರಲಿ, ಅಥವಾ ನೀವು ಜಾಬ್ ಈಗ ಹುಡುಕ್ತಾ ಇದ್ರೂ ಹೆಂಗೆ ಹುಡುಕ್ಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ವಿತಿನ್ 3 ಮಂತ್ಸ್ ಒಳಗಡೆ. ಸೊ ನೀವು ಯಾವಾಗ ಫಸ್ಟ್ ವಿಡಿಯೋ ನೋಡ್ತೀರೋ ಅವಾಗಿನ 3 ಮಂತ್ಸ್ ಒಳಗಡೆ ಈ ಬ್ಲೆಸ್ಸಿಂಗ್ಸ್ ನಿಮ್ಗೆ ಬರ್ತಿದೆ. ನೀವು ಆ್ಯಕ್ಟಿವ್ ಆಗಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ತಾ ಇದ್ದೀರಾ, ಸುಮ್ಮನೆ ಎಲ್ಲ ಕಡೆ ಜಂಪ್ ಆಗ್ತಿಲ್ಲ. ಲೈಕ್ ಯಾರನ್ನ ಅಪ್ರೋಚ್ ಮಾಡಿದ್ರೆ ಜಾಬ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ತಿದೆ, ಕ್ಲಾರಿಟಿ ಸಿಗ್ತಿದೆ. ಆ್ಯಂಡ್ ನೀವು ಅದನ್ನು ಜೋಪಾನವಾಗಿ ಒಂದೊಂದನ್ನೇ ಬಿಲ್ಡ್ ಮಾಡಿ ಎಲ್ಲಿ ಹೋಗಬೇಕು ಅಂತ ನಿಮ್ಗೆ ಗೊತ್ತಾಗ್ತಿದೆ. ಬಟ್ ಈ ಟೈಮಲ್ಲಿ ತಾಳ್ಮೆ ಮುಖ್ಯ. ಮಾಡೋದೆಲ್ಲ ಮಾಡ್ತಾ ಇದ್ದೀರಾ, ತಾಳ್ಮೆ ಕಳ್ಕೊಳ್ಬೇಡಿ. ಸೊ ಇದೊಂದು ಬ್ಲೆಸ್ಸಿಂಗ್ ಬರ್ತಿದೆ. ಆ್ಯಂಡ್ ನೀವು ನಿಮ್ಮ ಇಂಟ್ಯೂಷನ್ನ ನಂಬ್ತಾ ಇದ್ದೀರಾ, ಬೇರೆಯವ್ರನ್ನೂ ಕೂಡ ಯಾರೂ ನಂಬ್ತಿಲ್ಲ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಒಂದು ನಿಮಗೆ ಈ ಕಾರ್ಡ್ ನೋಡ್ಬೋದು.
ತುಂಬ ಆಪ್ಷನ್ಸ್ ಬರುತ್ತೆ ನೆಕ್ಸ್ಟ್ 3 ಮಂತ್ಸಲ್ಲಿ. ಒಂದೇ ಒಂದಂತಲ್ಲ, ಸಪೋಸ್ 7ರಿಂದ 8 ಕಡೆ ಎಂಟ್ರಿ ಫಿಕ್ಸ್ ಆಗ್ಬೋದು, ಅಥವಾ ಫಿಕ್ಸ್ ಅದರಲ್ಲಿ 3-4 ನಿಮಗೆ ಒಂದು ಜಾಬ್ ಆಪರ್ಚುನಿಟೀಸ್, ಒಂದು ಒಳ್ಳೆ ಪ್ಯಾಕೇಜ್ ಬಂದ್ಬಿಡ್ಬೋದು. ಅಥವಾ ಈವನ್ ನಿಮಗೆ ಈಗ ಏನಾದರೂ ಆಲ್ರೆಡಿ ಬ್ರೇಕಪ್ ಆಗಿದರೆ, ಅಥವಾ ನೀವು ಈ 3 ಮಂತ್ಸ್ ಒಳಗಡೆ ಆ ಬ್ರೇಕಪ್ ಆಗಿ ಹೊರಗಡೆ ಬಂದ ತಕ್ಷಣ ನೆಕ್ಸ್ಟ್ ರಿಲೇಷನ್ಶಿಪ್ಗೆ ಹೋಗುವಂಥ ಚಾನ್ಸ್ ಸಿಗ್ಬೋದು. ಅದು ಒಂದು ಒಳ್ಳೆ ರಿಲೇಷನ್ಶಿಪ್ಪೇ, ಒಂದು ಪೀಸ್ಫುಲ್ ರಿಲೇಷನ್ಶಿಪ್ಪು, ಹೆಲ್ದಿ ಆಗಿರುವಂಥದ್ದು, ನಿಮ್ಮ ಜೀವನದಲ್ಲಿ ಅಮೌಂಟು, ನೆಮ್ಮದಿ, ಹೆಲ್ತ್ ಎಲ್ಲವನ್ನು ತಂದುಕೊಡುವಂಥ ಜಾಬು ರಿಲೇಷನ್ಶಿಪ್ಗೆ ನೀವು ಎಂಟ್ರ್ ಆಗ್ತೀರಾ. ಸಪೋಸ್ ನೀವೇನಾದರೂ ರಿಲೇಷನ್ಶಿಪ್ ಕೇಳ್ತೀರ, ರಿಲೇಷನ್ಶಿಪ್ ಅಥವಾ ಜಾಬ್ ರಿಲೇಟೆಡ್ ಇದ್ದರೆ ಜಾಬ್, ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಬಿಸ್ನೆಸ್ ಮಾಡುವಂಥದ್ದಿದ್ರೆ, ಎನಿಥಿಂಗ್ ನೀವೇನೇ ದೇವ್ರನ್ನ ಕೇಳ್ತಿದ್ರೆ, ಬ್ಲೆಸ್ಸಿಂಗ್ಸ್ ಎಲ್ಲ ಕಡೆಯಿಂದನೂ ಹುಡಿಕೊಂಡು ಮೂಲೆಯಿಂದ ನಿಮ್ಮ ಕಡೆ ಒಂದಲ್ಲ ಪ್ಲೆಂಟಿ ಆಫ್ ಬ್ಲೆಸ್ಸಿಂಗ್ ಬರುತ್ತೆ. ಸೊ ನೀವು ಆ ಟೈಮಲ್ಲಿ ಖಂಡಿತ ನೀವು ಅದನ್ನು ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ಒಂದು ಸ್ಟ್ಯಾಂಡ್ ತಗೊಂಡು ಆ್ಯಕ್ಟಿವ್ ಆಗಿ ಮಾಡ್ತೀರಾ. ಬಟ್ ಬ್ಲೆಸ್ಸಿಂಗ್ಸ್ ಎಲ್ಲ ಬಂದಾಗ ನನಗನ್ನಿಸ್ತದೆ ನೀವು ಸ್ವಲ್ಪ ಲೈಕ್ ರ್ಯಾಬಿಟ್ ಥರ, ಅದು ಒಂದು ಹೆಂಗೆ ಬುದ್ಧಿವಂತಿಕೆಯಿಂದ ಈವನ್ ಫಾಸ್ಟಾಗಿ ಜಂಪ್ ಮಾಡಿದ್ರೂ ಎಲ್ಲಿ ಜಂಪ್ ಮಾಡಬೇಕಂತ ಅದಕ್ಕೆ ಹೆಂಗೆ ಗೊತ್ತಿರುತ್ತೆ, ಎನಿಮಿಯಿಂದ ಹೆಂಗೆ ತಪ್ಪಿಸ್ಕೊಳ್ಬೇಕಂತ ಗೊತ್ತಿರುತ್ತೆ. ಹಂಗೆ ನೀವು ಆಪ್ಷನ್ಸ್ ಪ್ಲೆಂಟಿ ಇದ್ರೂ ದಿ ಬೆಸ್ಟ್ ಯಾವುದು ಅಂತ ನೀವು ಚೂಸ್ ಮಾಡ್ತೀರಾ. ಸೊ ಆ ಬೆಸ್ಟ್ನ ನೀವು ಚೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಆ ಟೈಮಲ್ಲಿ ಏನೋ ಒಂದು ಇಲ್ಯೂಷನ್ ಥರ ಅನ್ಸೋದಿಲ್ಲ. ಅಂದರೆ ಯಾವ ಚೂಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ. ನನಗೇನು ಅನಿಸಿದ್ರೆ ನೀವು ತಾಳ್ಮೆಯಿಂದನೇ ಚೂಸ್ ಮಾಡ್ತೀರಾ, ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಓಕೆ, ಇಷ್ಟು ದಿನ ನಾನು ಕಷ್ಟಪಟ್ಟೆ, ಒಂದು ಜಾಬ್ ಸಿಗ್ತಿರಲಿಲ್ಲ, ಅಥವಾ ಒಂದು ಯಾವುದೋ ನಾನು ವರ್ತ್ ಇಲ್ಲದೆ ಇರೋ ಕಂಪ್ನಿಲಿ ನಾನು ವರ್ಕ್ ಮಾಡ್ತಿದ್ದೆ, ವರ್ತ್ ಇಲ್ಲದೆ ಇರೋ ರಿಲೇಷನ್ಶಿಪ್ಪಲ್ಲಿದ್ದೆ, ಅಂಥವ್ರನ್ನ ಮದುವೆ ಆಗಿದೆ, ಈಗ ಅದರಿಂದ ಮುಕ್ತಿ ಸಿಕ್ಕಿದೆ ಆ್ಯಂಡ್ ಆಪರ್ಚುನಿಟಿನೂ ಸಿಗ್ತಿದೆ ನನಗೆ ಮೂವ್ ಆಗೋದಕ್ಕೆ. ಸೊ ಈ ಟೈಮಲ್ಲಿ ನಾನು ಥಿಂಕ್ ಮಾಡಿ ಹೋಗಬೇಕು. ಯಾಕೆಂದರೆ ಒಂದು ಸಾಲಿಡ್ ಜಾಬ್ ಬೇಕು, ಒಂದು ಸಾಲಿಡ್ ರಿಲೇಷನ್ಶಿಪ್ ಬೇಕು ಅಂತ ನೀವು ಥಿಂಕ್ ಮಾಡಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಕೆಲವೊಬ್ರಿಗೆ ಆಪ್ಷನ್ ಸಿಕ್ಬಿಟ್ರು ಹೆಂಗೆಂಗೋ ಜಂಪ್ ಮಾಡಿಬಿಡ್ತಾರೆ, ಯಾಕೆಂದರೆ ಅವ್ರ ಲೈಫಲ್ಲಿ ಲೆಸನ್ಸ್ ಕಲ್ತಿರಲ್ಲ. ಐ ಥಿಂಕ್ ನನಗೆ ಏನು ಅನಿಸಿದೆ, ನೀವು ಲೈಫಲ್ಲಿ ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲೂ ನೀವು ಐ ಥಿಂಕ್ ಸಮ್ಟೈಮ್ಸ್ ನೀವು ಫುಡ್ ಇಲ್ದೇ, ಕ್ಲಾತ್ಸ್ಗೂ, ಬಟ್ಟೆಗೆ, ಊಟಕ್ಕೆ ಎಲ್ಲ ಥರದಲ್ಲೂ ಕಷ್ಟಪಟ್ಟಿದ್ದೀರ. ಈವನ್ ಸಪೋಸ್ ಈ ಕೇಸ್ ನಿಮ್ಗೆ ಅನ್ವಯ ಆಗಲ್ಲ ಅಂತಂದರೆ ಎಮೋಷ್ನಲಿ ತುಂಬ ಚಿಕ್ಕ ವಯಸ್ಸಿಂದ ತುಂಬ ಬೇಸತ್ತೋಗಿದ್ದೀರ. ಸೊ ನಿಮಗೆ ಮೆಚುರಿಟಿ ಇದೆ ಇವಾಗ, ಹೆಂಗೆ ಮಾಡಬೇಕು ನಿಮ್ಮ ಕೈಯಲ್ಲಿ. ಕೆಲವೊಬ್ಬರಿಗೆ ಮಂಗನ ಕೈಯಲ್ಲಿ ಮಾಣಿಕೆ ಕೊಡ್ತಾರಲ್ಲ, ಆ ಥರ ಅಲ್ಲ ನೀವು. ಸೊ ನೀವು ಒಂದು ಇವಾಗ ಯಾವ ಥರ ಇದ್ದೀರಾ ಅಂತಂದರೆ ರಾಜನ ಕೈಯಲ್ಲಿ ಮಾಣಿಕೆ ಕೊಟ್ಟ ಥರನೇ ಆ ಸ್ಟೇಜಲ್ಲೇ ನೀವು ನೆಕ್ಸ್ಟ್ 3 ಮಂತ್ಸಲ್ಲಿ ಇರ್ತೀರ. ಯಾಕೆಂದರೆ ಪ್ಲೆಂಟಿ ಆಫ್ ಆಪ್ಷನ್ ಬಂದಾಗ ನೀವು ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಸೊ ಅದರಿಂದ ಖಂಡಿತ ನಿಮ್ಗೆ ಸೆಲೆಬ್ರೇಷನ್ ಸಿಗುತ್ತೆ. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ನಿನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಇನ್ 3 ಮಂತ್ಸಲ್ಲಿ. ಯಾಕೆಂದರೆ ನೋಡು ಇವ್ರ ಲೈಫಲ್ಲಿ ಏನೆಲ್ಲ ಆಗ್ತು, ಇವ್ರು ಜಾಬ್ ಇಲ್ದೇ ಕಷ್ಟಪಡ್ತಿದ್ರು, ಅಥವಾ ಯಾವುದೋ ರಾಂಗ್ ಜಾಬಲ್ಲಿದ್ದರು, ಅಥವಾ ರಾಂಗ್ ರಿಲೇಷನ್ಶಿಪ್ಪಲ್ಲಿದ್ದರು. ಇಷ್ಟೆಲ್ಲ ಆದ್ರೂ ಒಂದು ಇವರೇ ಅದರಿಂದ ಹೊರಗಡೆ ಬಂದರು, ಒಂದು ಆ್ಯಕ್ಟಿವ್ ಆಗಿ ದೇವ್ರನ್ನ ನಂಬೋದ್ರು, ದೇವ್ರು ಇವ್ರನ್ನ ಕೈ ಬಿಟ್ಟಿಲ್ಲ. ಇಷ್ಟು ದಿನ ನಿಮ್ಮ ಕಡೆ ನೋಡಿ ನಗ್ತಿದ್ದವರೆಲ್ಲ ನಿಮಗೆ ಶಬಾಷ್ಗಿರಿ ಕೊಡುವಂಥ ಚಾನ್ಸಸ್ ತುಂಬ ಇದೆ. ಯಾಕೆ ಅಂತಂದರೆ ಅವ್ರಿಗೆ ನಿಮ್ಮ ಲೈಫ್ ಇವಾಗ ಹೆಂಗಾಗಿದೆ ಇನ್ 3 ಮಂತ್ಸಲ್ಲಿ ಅಂತಂದರೆ ನಿಮ್ಮ ನೋಡಿ ಎಲ್ಲರೂ ಕ್ಲಾಪ್ಸ್ ತಟ್ತಾರೆ ಇನ್ ಗುಡ್ ವೇ. ಯಾಕೆಂದರೆ ನೀವು ಬೇರೆಯವ್ರಾಗಿದ್ರೆ ಆಗ್ತಿರಲ್ಲ ಆ ಸಿಚುವೇಶನ್ನ ಫೇಸ್ ಮಾಡೋದಕ್ಕಾಗಿರ್ಬೋದು, ಅಥವಾ ಆ ಫೇಸ್ ಮಾಡಿ ಬಂದಮೇಲೆ ನೀವು ಕೈ ಕಟ್ಟು ಕೂತ್ಕೊಳ್ಳೋದಿಲ್ಲ. ಅದನ್ನು ಒಂದು ಆ್ಯಕ್ಟಿವ್ ಆಗಿ ನೀವು ಮಾಡಿ, ಮತ್ತು ಪ್ಲೆಂಟಿ ಆಫ್ ಆಪ್ಷನ್ ನೀವೇ ಕ್ರಿಯೇಟ್ ಮಾಡಿ, ಅದನ್ನು ಕೂಡ ದಿ ಬೆಸ್ಟಾಗಿ ಚೂಸ್ ಮಾಡ್ತೀರಾ. ಆ್ಯಂಡ್ ಚೂಸ್ ಮಾಡಿದ ತಕ್ಷಣ ಐ ಥಿಂಕ್ ನಂಗೆ ಅನ್ನಿಸ್ತದೆ ನೀವು ಸ್ವಲ್ಪ ಸೋಷಿಯಲ್ ಲೈಫಿಂದ ಡಿಸ್ಟೆನ್ಸ್ ಮಾಡ್ತೀರಾ ಅಂತಂದರೆ ಇವಾಗ ಏನಾದರೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರೋ ಸ್ವಲ್ಪ ಅದರಿಂದ ಬ್ರೇಕ್ ತಗೊಳ್ತೀರಾ. ಯಾಕೆ ಅಂತಂದರೆ ನಿಮಗೆ ನೆಕ್ಸ್ಟು ಅರಿವಾಗುತ್ತೆ ಯಾರ ಜೊತೆ ಮಿಂಗಲ್ ಆಗಬೇಕು, ಯಾರ ಜೊತೆ ಮಿಂಗಲ್ ಆಗಬಾರ್ದು. ಸ್ವಲ್ಪ ನಿಮ್ಮ ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ತೀರಾ. ಲೈಕ್ ಈಗ ಓಕೆ, ನನಗೆಲ್ಲ ಬ್ಲೆಸ್ಸಿಂಗ್ ಬಂತು, ನಾನು ಇದನ್ನು ಯಾರ ಜೊತೆ ಶೇರ್ ಮಾಡಬೇಕು, ಬೌಂಡ್ರೀಸ್ ಯಾವ ಥರ ಆಗಬೇಕು, ನನ್ನ ಲೈಫಲ್ಲಿ ಯಾರನ್ನ ಇಟ್ಕೊಳ್ಬೇಕು, ಯಾರನ್ನ ಬಿಡಬೇಕು. ಆ್ಯಂಡ್ ನೀವು ನಿಮ್ಮ ಲೈಫಲ್ಲಿ ಏನೇನು ನಿಮಗೆ ಹೋಲ್ಡ್ ಮಾಡ್ತಿತ್ತು ಅದನ್ನೆಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀರಾ. ನಿಮ್ಮ ಸಫರ್ ಆಗ್ತಿದ್ರೆ ಖಂಡಿತ ಐ ಥಿಂಕ್ ಯು ಮೇ ಫೈಂಡ್ ಅ ಗುಡ್ ಟೀಚರ್, ಗುರು. ಮೇ ಬಿ ಈ ಟ್ಯಾರೋ ರೀಡಿಂಗ್ ಕೂಡ ಆಗಿರ್ಬೋದು, ಅಥವಾ ನಂದೇ ಅಂತಲ್ಲ, ಬೇರೆ ನೀವು ಯಾವುದೋ ಒಂದು ಹೀಲಿಂಗ್ ಮಾಡುವಂಥವ್ರು ಸಿಗ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸಲ್ಲೇ ಇವನ್ ಅವ್ರಿಗೆ ಮೆಥಡ್ ಗೊತ್ತಿಲ್ಲ ಅಂತಂದ್ರೂ ಅವ್ರ ಜೊತೆ ಇದ್ರೆ ನಿಮ್ಗೆ ಹೀಲಿಂಗ್ ಸಿಗುತ್ತೆ, ಲೈಕ್ ಒಂಥರ ಪೀಸ್ಫುಲ್ ಸಿಗುತ್ತೆ. ಅಂಥ ಜನದ ಜೊತೆ ಮಿಂಗಲ್ ಆಗ್ಬೋದು, ಅಥವಾ ನಿಮ್ಗೆ ಹೀಲಿಂಗ್ ಮಾಡೋ ಜನರೇ ಪರಿಚಯ ಆಗ್ಬೋದು. ಅದರಿಂದ ನೀವು ಒಂದು ಹೀಲಿಂಗ್ ತಗೊಳ್ಬೋದು, ಅಥವಾ ಒಂದು ಯಾವುದೋ ಒಂದು ಟೆಂಪಲ್ಗೆ ಹೋಗೋದಾಗಿರ್ಬೋದು, ಒಂದು ಹೈಕಿಂಗ್ ಮಾಡೋದಾಗಿರ್ಬೋದು,
ಒಂದು ಪೀಸ್ಫುಲ್ ಪ್ಲೇಸಸ್ಗೆ ಹೋಗೋದಾಗಿರ್ಬೋದು, ಒಂದು ಮೆಡಿಟೇಷನ್ ಸ್ಟಾರ್ಟ್ ಮಾಡಿರ್ಬೋದು. ಇದೆಲ್ಲ ನೀವು 3 ಮಂತ್ಸಲ್ಲಿ ಆ್ಯಕ್ಟಿವ್ ಆಗುತ್ತೆ. ಇದೆಲ್ಲ ಕೂಡ ಒಂದು ಬ್ಲೆಸ್ಸಿಂಗ್ಸೇ. ಸೊ ಸುಲಭವಾಗಿ ಯಾರ ಲೈಫಲ್ಲೂ ಬರೋದಿಲ್ಲ. ಸೊ ನಿಮಗೆ ಅವಾಗ ನಿಮ್ಮ ಲೈಫಲ್ಲಿ ನೀವು ಕೆಲವೊಬ್ಬರಿಗೆ ಬ್ಲೆಸ್ಸಿಂಗ್ಸ್ ಬರೋದಷ್ಟೇ ಅಲ್ಲ, ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಗೊತ್ತಿರಲ್ಲ. ಸೊ ಓವರಾಲ್ ನನಗೆ ಏನು ಅನ್ನಿಸ್ತಿದೆ ಅಂತಂದರೆ, ಈ ಟೈಮಲ್ಲಿ ನೀವು ಯಾವುದೇ ಸಿಚುವೇಶನ್ ಇದ್ದರೂ ಅದು ಖಂಡಿತ ನಿಮಗೆ 3 ಮಂತ್ಸ್ ಒಳಗಡೆ ಮುಕ್ತಿ ಸಿಕ್ಕಿ ಓವರ್ಕಮ್ಮು ಮಾಡಿಬಿಟ್ಟಿರ್ತೀರ. ಲೈಕ್ ಕೆಲವೊಬ್ಬರು ಮುಕ್ತಿ ಸಿಕ್ಕಿರುತ್ತೆ ಬಟ್ ಇನ್ನೂ ಅಲ್ಲೇ ಸ್ಟಕ್ ಆಗಿರ್ತಾರೆ. ನನಗೆ ಆ ಥರ ಅನ್ನಿಸ್ತಿಲ್ಲ. ನಿಮ್ದು ಎನರ್ಜಿ ಹೇಗಿದೆ ಅಂತಂತಂದರೆ ಲೈಕ್ ಒಂದು ಅಗ್ನಿ ಥರ. ಬಟ್ ಬೆಂಕಿನ ನಾವು ಒಂದು ಮನೆ ಹಚ್ಚೋದಕ್ಕೂ ಅಂತಂದರೆ ಒಂದು ಲೈಫ್ ಹಾಳು ಮಾಡೋದಕ್ಕೂ ಬಳಸ್ಬೋದು. ಬಟ್ ಒಂದು ದೀಪನೂ ಆಗ್ಬೋದು. ಆ ದೀಪದಲ್ಲಿ ಬೆಂಕಿ ಹೆಂಗೆ ಒಂದು ಪೀಸ್ಫುಲ್ಲಾಗಿ ಉರಿತಾ ಇರುತ್ತೆ, ಸುತ್ತಮುತ್ತ ಅವ್ರಿಗೆಲ್ಲರಿಗೂ ಬೆಳಕಾಗಿರುತ್ತೆ. ಐ ಥಿಂಕ್ ಆ ಥರ ನೀವು ಇರ್ತೀರ. ಲೈಕ್ ಒಂದು ಪ್ರಕಾಶಮಾನವಾಗಿರ್ತಾರೆ, ನಿಮ್ಮ ಮೇಲೆ ಸ್ಪಾಟ್ ಲೈಟ್ ಇರುತ್ತೆ. ಸೊ ನೀವು ಕತ್ಲಲ್ಲಿ ಅವ್ರಿಗೆ ಬೆಳಕು ಕೂಡ ಆಗ್ತೀರ. ಐ ಥಿಂಕ್ ನೀವು ಅನ್ಕೊಳ್ಬೋದು ನನ್ನ ಲೈಫಲ್ಲಿ ಇಷ್ಟೆಲ್ಲ ಆಗ್ತಿದ್ದು ಅದೆಲ್ಲ ಸಾಧ್ಯನೇ ಅಂತ. ಖಂಡಿತ ಈ 3 ಮಂತ್ಸಲ್ಲಿ ನೀವು ಕಷ್ಟದಿಂದ ಹೊರಗಡೆ ಬರ್ತೀರ. ನಿಮಗೆ ನೀವೇನೇ ಒಂದು ಗುರುವಾಗಿ ಕ್ರಿಯೇಟಿವ್ ಎನರ್ಜಿಲಿ ನಿಮ್ಗೆ ಏನು ಬೇಕು ನೀವು ಪಡ್ಕೊಳ್ತೀರ. ಅಷ್ಟು ಪ್ಲೆಂಟಿ ಆಫ್ ಆಪ್ಷನ್ನ ಖಂಡಿತ ಪಡ್ಕೊಳ್ತೀರ. ಮತ್ತು ಪ್ಲೆಂಟಿ ಆಫ್ ಆಪ್ಷನ್ ಬಂದಾಗ ಕರೆಕ್ಟಾಗಿ ಚೂಸ್ ಮಾಡ್ತೀರಾ. ಆ್ಯಂಡ್ ಅದನ್ನು ಯಾರ ಜೊತೆ ಶೇರ್ ಮಾಡಬೇಕು ಅಂಥವ್ರಿಗೆ ಮಾತ್ರ ಶೇರ್ ಮಾಡ್ತೀರಿ. ನಿಮ್ಮ ಎನರ್ಜಿನ ನೀವು ಪೋಲಾಗೋದಕ್ಕೆ ಅಥವಾ ಅದನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ. ಲೈಕ್ ನೀವು ಹೆಂಗೆ ಗೊತ್ತಾಗಿರುತ್ತೆ ನಿಮ್ಮ ಲೈಫಲ್ಲಿ ಯಾರ ಜೊತೆ ಯಾರಿಗೆ ಸಹಾಯ ಮಾಡಬೇಕು. ಹೌದು, ನಿಮಗೆ ಒಳ್ಳೆಯವರು, ಬಟ್ ಆದರೆ ಕೆಟ್ಟವ್ರಿಗೆ ಸಹಾಯ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ನೀವು ಬರೋ ಬ್ಲೆಸ್ಸಿಂಗ್ಸ್ನೆಲ್ಲ ನೀವು ಯಾರ ಜೊತೆ ಶೇರ್ ಮಾಡಬೇಕು ಅಂಥವ್ರ ಜೊತೆ ಮಾತ್ರ ಶೇರ್ ಮಾಡ್ತೀರಾ. ಮತ್ತು ನಿಮ್ಮಿಂದ ಬೇರೆಯವ್ರ ಲೈಫ್ಗೂ ನೀವು ಒಂದು ಬೆಳಕಾಗಿ ದಾರಿದೀಪವಾಗಿ ನಿಲ್ತೀರಾ. ಮತ್ತು ನಿಮ್ಮ ಇಷ್ಟು ದಿನ ಏನೇನು ಲೈಫಲ್ಲಿ ವರೀಸ್ ಇತ್ತು ಅದು ತಾನಾಗೆ ಫೇಡ್ ಔಟ್ ಆಗಿಬಿಡುತ್ತೆ. ಒಂದು ನೀಟಾಗಿ ಬೌಂಡ್ರೀಸ್ ಹಾಕ್ತೀರ. ತುಂಬ ಲೈಕ್ ನಾನು ಸೋಷಲೈಸ್ ಆಗಿಲ್ಲ ಅಂದರೂ ಪರವಾಗಿಲ್ಲಪ್ಪ, ಯಾರು ನನ್ನ ಪೀಸ್ಫುಲ್ ಅಂತ ಅನಿಸುತ್ತೆ ಅಂಥವ್ರ ಜೊತೆ ಮಾತ್ರ ನೀವು ಸೋಷಲ್ ಆಗ್ತೀರಾ. ಸೇಮ್ ಮೈಂಡೆಡ್ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಮಾತ್ರ ನೀವು ಮಿಂಗಲ್ ಆಗ್ತೀರಾ. ಅಂಥ ಜನಗಳೇ ನಿಮ್ಮ ಲೈಫಲ್ಲಿ ಬರ್ತಾರೆ. ಯಾಕೆಂದರೆ ನೀವು ಬೇಡವೇ ಆಗಿರೋದೆಲ್ಲ ಬಿಟ್ಟಿರ್ತೀರಲ್ಲ, ಅದು ನಿಮ್ಮ ಜೀವನದಿಂದ ಹೋಗಿರುತ್ತೆ. ಒಂದು ಹಳೆ ಜಾಬ್ ಆಗಿರ್ಬೋದು, ಜಾಬ್ಲೆಸ್ ಇದ್ದರೆ ಒಂದು ಹೊಸ ಜಾಬ್ಗೆ ಹೋಗೋದಾಗಿರ್ಬೋದು, ಹಳೆ ರಿಲೇಷನ್ಶಿಪ್ ಎಲ್ಲ ಬಿಟ್ಟು ಹೋಗಿರೋದ್ರಿಂದ ಬರೋದೆಲ್ಲ ಬ್ಲೆಸ್ಸಿಂಗ್ಸೇ ಇರುತ್ತೆ. ಆ ಬ್ಲೆಸ್ಸಿಂಗ್ಸ್ ಬಂದಾಗ್ಲೂ ನೀವು ತುಂಬ ಗ್ರೌಂಡೆಡ್ ಆಗಿ ಒಂದು ನಂದ ದೀಪದ ಥರ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಅಥವಾ ಬೇರೆಯವ್ರ ಲೈಫ್ಗೆ ನೀವು ದೀಪವಾಗಿ ನಿಲ್ತೀರ. ಸೊ ಐ ಥಿಂಕ್ ನೀವು ಅದನ್ನೆಲ್ಲ ಒಂದು ನಂಗೆ ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ, ಒಂದು 60-80 ಇಯರ್ಸ್ ಆದಮೇಲೆ ನಮ್ಮ ಸ್ಟೋರಿನ ನಾವು ಇನ್ನೊಬ್ರಿಗೆ ಹೇಳ್ಕೊಂಡ್ರೆ ನಮ್ಮ ಲೈಫಲ್ಲಿ ಏನೇನೆಲ್ಲ ಕಷ್ಟ ಬಂದಿತ್ತು, ಅದನ್ನು ಹೆಂಗೆ ಫೇಸ್ ಮಾಡಿದ್ರಿ, ಅದನ್ನು ಹೆಂಗೆ ಹೊರಗಡೆ ಬಂದ್ರಿ, ಆ ರೀತಿ ಇನ್ 3 ಮಂತ್ಸ್ ಒಳಗಡೆ ನೀವು ಅದನ್ನೆಲ್ಲ ಹೊರಗಡೆ ಬರ್ತೀರಾ. ಒಳ್ಳೆ ಬ್ಲೆಸ್ಸಿಂಗ್ ಸಿಗುತ್ತೆ. ಬೇರೆಯವ್ರಿಗೆ ನೀವೊಂದು ಮೋಟಿವೇಶನ್ ಆಗ್ತೀರ. ಸೊ ಈವನ್ ನಿಮಗೆ ಈ ಸಪೋಸ್ ನೀವು ಇಂಟ್ರೋವರ್ಟ್ ಆಗಿದ್ರು, ನೀವು ಅದನ್ನೆಲ್ಲ ಹೇಳೋಗಿಲ್ಲ ಅಂತಂದ್ರು ಜನ ಅದನ್ನು ನಿಮ್ಮನ್ನ ಗಮನಿಸ್ತಾರೆ. ನಿಮ್ಮ ಲೈಫಲ್ಲೆಲ್ಲ ಏನೇನೆಲ್ಲ ಚೇಂಜಸ್ ಆಯಿತು ಅಂತ. ಆ್ಯಂಡ್ ನಿಮ್ಮ ಬಳಿ ಅವ್ರು ಹೆಲ್ಪ್ ಕೇಳ್ಕೊಂಡು ಬರ್ತಾರೆ. ಬಟ್ ನಿಮ್ಗೆ ಗೊತ್ತಿರುತ್ತೆ ಯಾರಿಗೆ ಮಾಡಬೇಕು ಮಾಡಬಾರ್ದು ಅಂತ. ನೀವು ಯಾರು ನಿಮ್ಮ ಎನರ್ಜಿ ವರ್ತ್ ಮಾಡ್ತಾರೆ ಅಂಥವ್ರಿಗೆ ಹೆಲ್ಪ್ ಮಾಡ್ತೀರಾ. ಸೊ ಇದಿಷ್ಟು ನಿಮ್ಮ 3 ಮಂತ್ಸಲ್ಲಿ ಬರುವಂಥ ಬ್ಲೆಸ್ಸಿಂಗ್ಸು. ಸೊ ನನಗಂತೂ ತುಂಬ ಪೀಸ್ಫುಲ್ ಅನಿಸ್ತು. ಫಸ್ಟ್ ಟೈಮ್ ವೀಡಿಯೋ ರೆಕಾರ್ಡ್ ಮಾಡಿದಾಗ ಅದು ಲಾಸ್ ಆಗಿತ್ತು. ಬಟ್ ನೆಕ್ಸ್ಟ್ ನಾನು ಕಂಟಿನ್ಯೂಷನ್ ಮಾಡಿದಾಗ ತುಂಬ ಪೀಸ್ಫುಲ್ ಅನಿಸ್ತು. ಐ ಥಿಂಕ್ ನಂಗೆ ಏನು ಅನಿಸ್ತಿದೆ ಅಂತಂದ್ರೆ, ನಿಮ್ಮ ಲೈಫಲ್ಲಿ ಏನೇನು ಪೀಸ್ಫುಲ್ ಇಲ್ಲ ಅದೆಲ್ಲ ಆಟೋಮೆಟಿಕ್ ರಿಮೂವ್ ಆಗಿ ಪೀಸ್ಫುಲ್ ಆಗುವಂಥ ಆಪ್ಷನ್ಸ್ ಜೀವನ ನಿಮ್ಮದಾಗುತ್ತೆ. ಅದರಿಂದ ನೀವು ನಿಮ್ಮ ಜೀವನನೂ ಬೆಳಗ್ಗೆ ಬೇರೆಯವ್ರಿಗೂ ಬೆಳಕಾಗ್ತಾರೆ. ಕೆಲವೊಬ್ರು ಹೇಳ್ತಾರೆ ದೀಪದ ಬುಡ ಯಾವಾಗಲೂ ಕತ್ತಲೆ ಇರುತ್ತೆ ಅಂತ. ಬಟ್ ನಿಮ್ಮ ಲೈಫಲ್ಲಿ ಅದು ಸುಳ್ಳು. ಲೈಕ್ ಅಂತಂದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋರ ಲೈಫಲ್ಲಿ ಒಳ್ಳೇದಾಗೋದಿಲ್ಲ ಅನ್ನೋ ಮೀನಿಂಗ್ ಅದು. ಬಟ್ ಹಂಗಲ್ಲ, ನಿಮ್ಮಲ್ಲಿರೋ ಒಳ್ಳೆತನಕ್ಕೆ ನಿಮ್ಮ ಲೈಫಲ್ಲಿ ಲೈಟಪ್ ಆಗುತ್ತೆ. ನಿಮ್ಮಲ್ಲಿರುವಂಥ ಬೆಳಕು ಚೈತನ್ಯ ಬೇರೆಯವರಿಗೆ ದಾರಿದೀಪ ಆಗುತ್ತೆ. ಗಾಯ್ಸ್, ಇದಿಷ್ಟು ನಿಮ್ಮ ನೆಕ್ಸ್ಟ್ 3 ಮಂತ್ಸ್ ಬ್ಲೆಸ್ಸಿಂಗ್ಸ್. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾವುದೇ ರೀತಿ ಟಾಪಿಕ್ ಮೇಲೆ ಟಾರೋ ರೀಡಿಂಗ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಆ ಟಾಪಿಕ್ ಮೇಲೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಣ್ತುಂಬ ನಿದ್ದೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.